ತಮಿಳುನಾಡಿನಲ್ಲಿ ಮಿತ್ರ ಪಕ್ಷ ಡಿಎಂಕೆಯನ್ನ ಖೇರ್ ಮಾಡದೆ ಟಿವಿಕೆ ಜೊತೆ ಕಾಂಗ್ರೆಸ್ ಕೈ ಜೋಡಿಸಿದೆ. ಆದರೆ ಇದೇ ವಿಚಾರ ಇಂಡಿಯಾ ಮೈತ್ರಿಕೂಟದ ಸಭೆಯಲ್ಲೂ ಕೂಡ ಬಿಸಿ ಬಿಸಿ ಚರ್ಚೆಗೆ ಕಾರಣ ಆಯಿತು. ಕೆಲವರು ಇದನ್ನ ಬಹಳ ಟೀಕೆ ಮಾಡೋಕೆ ಶುರು ಮಾಡಿದ್ರು. ಆದರೆ ರಾಹುಲ್ ಗಾಂಧಿ ಅಂತೂ ತಮ್ಮನ್ನ ತಾವು ವಿಷಕಂಠನಿಗೆ ಹೋಲಿಸಿಕೊಂಡಿದ್ದು ಯಾವುದೇ ಟೀಕೆಯನ್ನು ಸ್ವಾಗತಿಸ್ತೀನಿ ಅಂತ ಹೇಳಿದಾರಂತೆ. ನಾನು ವಿಷಕಂಠನಿದ್ದಂತೆ ಏನೇ ಟೀಕಿಸಿದ್ರೂ ಸ್ವಾಗತಿಸುತ್ತೇನೆ. ರುಂಡ ಕಡಿದರೂ ಬಿಜೆಪಿ ಆರ್ಎಸ್ಎಸ್ ಜೊತೆ ಹೊಂದಾಣಿಕೆ ಇಲ್ಲ. ಕಾಂಗ್ರೆಸ್ ಟೀಕಿಸಿದ ಇಂಡಿಯಾ ಮಿತ್ರರಿಗೆ ರಾಹುಲ್ ಸಂದೇಶ. ಇದೇ ಜೂನ್ 8ರಂದು ದೆಹಲಿಯಲ್ಲಿ ನಡೆದ ಇಂಡಿಯಾ ಮೈತ್ರಿಕೂಟದ ಸಭೆಯಲ್ಲಿ ಮಿತ್ರ ಪಕ್ಷಗಳೇ ಕಾಂಗ್ರೆಸ್ ವಿರುದ್ಧ ವ್ಯಾಪಕ ಟೀಕೆ ವ್ಯಕ್ತವಾಯಿತು. ತಮಿಳುನಾಡಿನಲ್ಲಿ ಟಿವಿಕೆ ವಿಜಯ್ಗೆ ಬೆಂಬಲಿಸಿದ್ದಕ್ಕೆ ಡಿಎಂಕೆ ಇಂಡಿಯಾ ಮೈತ್ರಿಕೂಟದಿಂದ ಹೊರಬಂದಿದೆ. ಇದೇ ವಿಚಾರಕ್ಕೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್, ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಸಭೆಯಲ್ಲಿ ಡಿಎಂಕೆ ಗೈರು ವಿಚಾರವನ್ನ ಪ್ರಸ್ತಾಪಿಸಿದ್ರು. ಮಿತ್ರ ಪಕ್ಷಗಳ ಜೊತೆಗೆ ಕಾಂಗ್ರೆಸ್ ಜೊತೆಯಾಗಿರಬೇಕು, ಪೈಪೋಟಿ ಮಾಡೋದು ಸರಿಯಲ್ಲ ಅಂತ ಟೀಕಿಸಿದ್ರು. ಇದಕ್ಕೆ ರಾಹುಲ್ ಗಾಂಧಿ ಸಭೆಯಲ್ಲೇ ಕೊಟ್ಟಿದ್ದ ಉತ್ತರ ಆಡಿಯೋವನ್ನ ಈಗ ಕಾಂಗ್ರೆಸ್ ರಿಲೀಸ್ ಮಾಡಿದೆ. ಕಾಂಗ್ರೆಸ್ ವಿರುದ್ಧ ಎಷ್ಟೇ ಟೀಕೆ ಬಂದರೂ ನಾನು ವಿಷಕಂಠನಂತೆ ನುಂಗಿಕೊಳ್ತೇನೆ. ನನಗೆ ಚುನಾವಣೆ ಗೆಲ್ಲೋದು ಮುಖ್ಯವಲ್ಲ, ಬಿಜೆಪಿ ಆರ್ಎಸ್ಎಸ್ ಜೊತೆ ಹೊಂದಾಣಿಕೆ ಇಷ್ಟವಿಲ್ಲ ಅಂತ ಹೇಳಿದ್ದಾರೆ. It is not my place to answer any of the things that were said here today about the Congress party. It is my place to, like in the Shiva tradition, swallow everything. The idea of the blue-necked one, Shiva, who drinks all the poison. Whatever more you want to say, whatever criticism you have of me or of the Congress party, we will accept it. And we will accept it happily. Our party is fundamentally differently organized than all other parties in India. And I say this with humility. The Congress party is a resistance movement protecting the idea that all Indians are equal. We are fundamentally opposed to the vision of the RSS. We will die in the Congress party before we stand with or compromise with the BJP or the RSS. You will have to cut off our heads to make it happen. I know lakhs and lakhs of Congress workers in this country who will say, cut off our heads, we will not bow before the RSS. I'm sorry to say that there is confusion in this group. The confusion is that you, the SP, the TMC, the RJD believe that the political instruments you have used so far will still work. These only worked when the Indian state provided a fair field for them to operate in. That field does not exist anymore. The BJP controls the institutions of the state. The BJP controls the legal system. The BJP controls the bureaucracy. It controls the intelligence agencies. The BJP even controls the election commission. ಹೀಗೆ ಬಿಜೆಪಿ ವಿರುದ್ಧ ಮಾತನಾಡಿದ ರಾಹುಲ್ ಗಾಂಧಿ ಚುನಾವಣೆಗಳನ್ನ ಬಿಜೆಪಿ ಗೆಲ್ಲುತ್ತಿರೋದು ಅಕ್ರಮವಾಗಿ ಅನ್ನೋದ್ರಲ್ಲಿ ಕಿಂಚಿತ್ತು ಅನುಮಾನವೇ ಬೇಡ ಅಂತ ಸಂದೇಶ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಾವು ಒಗ್ಗಟ್ಟಾಗಿ ಹೋರಾಡಬೇಕು ಅಂತ ಕರೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.